ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಅದರಲ್ಲೂ ಹಾಸನದಲ್ಲಿ ಹೃದಯಘಾತದ ಸರಣಿ ಸಾವು ಎಂಬಂತೆ ಈವರೆಗೆ 24 ಜನರು ಸಾವನ್ನಪ್ಪಿದ್ದಾರೆ. ಇದರಿಂದ ಭಯಗೊಂಡಿರುವ ಜನ ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ಇದರಂತೆ ಮೈಸೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ತಪಾಸಣೆಗೆ ಬರುವವರ ಸಂಖ್ಯೆ ದಿಢೀರ್ ದ್ವಿಗುಣಗೊಂಡಿದೆ. ವಾರದ ಹಿಂದಷ್ಟೇ ಜಯದೇವ ಆಸ್ಪತ್ರೆಗೆ ನಿತ್ಯ ಹೊರ ರೋಗಿಗಳ ಸಂಖ್ಯೆ 600ರಿಂದ 700 ಇತ್ತು. ಆದರೆ 2-3 ದಿನಗಳಿಂದ ಬರೋಬ್ಬರಿ 1000ದಿಂದ 1200 ಮಂದಿಗೆ ಏರಿಕೆಯಾಗಿದೆ. ಅದರಲ್ಲೂ ಹಾಸನ ಜಿಲ್ಲೆಯಿಂದ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಯುವ ಜನರು ಆತಂಕದಿಂದ ಬರ್ತಿದ್ದಾರೆ ಅಂತ ಅಲ್ಲಿನ ವೈದ್ಯರು ಹೇಳ್ತಾ ಇದ್ದಾರೆ. ಹೊರ ರೋಗಿಗಳ ವಿಭಾಗದಲ್ಲಿ ತಪಾಸಣೆಗಾಗಿ ಮುಂಜಾನೆ 5ರಿಂದಲೇ ಜನರು ಸರದಿ ಸಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ. ಮೊದಲು ಬಂದವರನ್ನ ಪರಿಗಣಿಸಿ ನಿತ್ಯ 2 ವಿಭಾಗದಲ್ಲಿ ಸೀಮಿತ ಮಂದಿಗಷ್ಟೇ ಟೋಕನ್ ನೀಡಿ ತಪಾಸಣೆಯನ್ನ ಮಾಡಲಾಗ್ತಿದೆ. ಹಾಗೂ ಸಂಪನ್ಮೂಲ ಮತ್ತು ಸಿಬ್ಬಂದಿ ಕೊರತೆಯಿಂದ ಎಲ್ಲರಿಗೂ ಸಕಾಲಕ್ಕೆ ಸೇವೆ ನೀಡಲು ಸಾಧ್ಯವಾಗ್ತಿಲ್ಲ ಅಂತ ಅಲ್ಲಿನ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲದೆ ಹಾಸನ, ಚಾಮರಾಜನಗರ, ಮಂಡ್ಯ, ಕೊಡಗು, ರಾಮನಗರ ಜಿಲ್ಲೆಗಳಿಂದಲೂ ರೋಗಿಗಳು ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಬರ್ತಿದ್ದಾರೆ. ಇದರಿಂದ ಆಸ್ಪತ್ರೆ ಆವರಣದಲ್ಲಿ ಜನರು ತುಂಬಿರುವುದು ಸಾಮಾನ್ಯವಾಗಿದೆ. ಇನ್ನು ಹಾಸನದಲ್ಲಿ ಆಗ್ತಿರುವಂತಹ ಹೃದಯಘಾತದ ಸುದ್ದಿ ಯುವ ಜನರಲ್ಲಿ ತಲ್ಲಣವನ್ನ ಮೂಡಿಸಿದೆ. ಚಲನಚಿತ್ರ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂದರ್ಭದಲ್ಲೂ ಕೆಲವು ತಿಂಗಳು ಹೀಗೆಯೇ ಕೂಡ ಆಗಿತ್ತು. ಈಗ ಮತ್ತೆ ಅದೇ ಸಂದರ್ಭ ಸೃಷ್ಟಿಯಾಗಿದೆ. ಆದ್ರೆ ಈಗ ಆತಂಕದಿಂದ ತಪಾಸಣೆಗೆ ಬರುತ್ತಿರುವ ಯುವ ಜನರಲ್ಲಿ ಹೆಚ್ಚಿನವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಸಾವಿನ ಪ್ರಕರಣ ಕೇವಲ ಹಾಸನದಲ್ಲಿ ಮಾತ್ರವಲ್ಲ, ಎಲ್ಲ ಕಡೆಯೂ ವರದಿ ಆಗ್ತಿವೆ ಎನ್ನುತ್ತಾರೆ ಮೈಸೂರಿನ ಜಯದೇವ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ KS ಸದಾನಂದ ಅವರು. ಇನ್ನು ಜಯದೇವ ಆಸ್ಪತ್ರೆಯಲ್ಲಿ 55 ವೈದ್ಯರು, 500ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೂ 20ಕ್ಕೂ ಹೆಚ್ಚು ವೈದ್ಯರ ಅಗತ್ಯವಿದೆ. ಆಸ್ಪತ್ರೆಯ ಆಡಳಿತವು ಈಗಾಗಲೇ ಸರ್ಕಾರಕ್ಕೆ ನೇಮಕಾತಿ ಪ್ರಸ್ತಾಪವನ್ನ ಸಲ್ಲಿಸಿದೆ ಎಂದಿದ್ದಾರೆ ಆಸ್ಪತ್ರೆಯ ವೈದ್ಯರು. ಇನ್ನು 2020ರಲ್ಲಿ ಆಸ್ಪತ್ರೆಯಲ್ಲಿ 1,17,000 ಮಂದಿ ಹೊರ ರೋಗಿಗಳಾಗಿ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಗಾಗಿತ್ತು. 2021ರಲ್ಲಿ 1,50,000 ಮಂದಿ, 2022ರಲ್ಲಿ 1,86,000 ಮಂದಿ, 2023ರಲ್ಲಿ 2,13,000 ಮಂದಿ ಹಾಗೂ 2024ರಲ್ಲಿ ಈ ಪ್ರಮಾಣವು 2,32,000ಕ್ಕೆ ಏರಿಕೆಯಾಗಿತ್ತು. ಈ ವರ್ಷ ಜೂನ್ ವರೆಗೆ 1 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿಯನ್ನ ನೀಡಿದ್ದಾರೆ. ಒಳರೋಗಿಗಳ ಸಂಖ್ಯೆಯು ಕಳೆದ 5 ವರ್ಷಗಳಲ್ಲಿ ದ್ವಿಗುಣವಾಗಿದೆ. 2020ರಲ್ಲಿ 10,601 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದರೆ 2024ರಲ್ಲಿ ಈ ಪ್ರಮಾಣವು 20,286ಕ್ಕೆ ಏರಿದೆ. ಈ ವರ್ಷವೂ ಈಗಾಗಲೇ 10,000ಕ್ಕೂ ಅಧಿಕ ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.